ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತನಿಖೆಗೆ ಆಗ್ರಹ. ಜಿಎನ್ ಹನುಮಂತರಾಯಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ. ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಮತ್ತು ವರ್ಗ 1ರಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು, ಇದರ ದಾಖಲಾತಿಗಳ ಮಾಹಿತಿ ಕೇಳಿದರೆ ಪಿಡಿಒ ಇದುವರೆಗೂ ನಿಖರ ಮಾಹಿತಿ ನೀಡಿಲ್ಲ ಎಂದು ಬೊಮ್ಮದಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಿಎನ್ ಹನುಮಂತರಾಯಪ್ಪ ಆರೋಪಿಸಿದ್ದಾರೆ. 15ನೇ ಹಣಕಾಸು ಯೋಜನೆಯಡಿ 10 ತಿಂಗಳ ಅವಧಿಯಲ್ಲಿ 20 ಲಕ್ಷ, ವರ್ಗ 1ರಲ್ಲಿ 15 ಲಕ್ಷ ಅನುದಾನದಲ್ಲಿ ಸಾಮಗ್ರಿಗಳ ಖರೀದಿಗೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ ಹಾಗೂ ಬೀದಿ ದೀಪ ನೆಪದಲ್ಲಿ ಹಣ ಡ್ರಾ ಮಾಡಿಕೊಂಡು ಅವ್ಯವಹಾರ ಎಸಗಲಾಗಿದೆ. ನೂತನ ಬಡಾವಣೆಗಳ ವಿನ್ಯಾಸ ಅನುಮೋದನೆ ಮಾಡಲು ಅನುಸರಿಸಬೇಕಾದ ವಿಧಾನಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಖಾತೆ ಬಿಡುಗಡೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ಗ 1ರ ಮತ್ತು 15ನೇ ಹಣಕಾಸು ಯೋಜನೆಯಡಿ ಅನುದಾನ ಕುರಿತು ಯಾವ ಉದ್ದೇಶಕ್ಕೆ ಹಣವನ್ನು ಖರ್ಚು ಮಾಡಿದ್ದೀರಿ ಎಂದು ಅನೇಕ ಬಾರಿ ಕೇಳಿದ್ದರೂ ಸಹ ಹಾರಿಕೆ ಉತ್ತರ ನೀಡುತ್ತಾರೆ. 5-6 ತಿಂಗಳಿಂದ ಪಿಡಿಒ ವಿಜಯ್ ಕುಮಾರ್ ಬರುತ್ತಿದ್ದು, ಇದನ್ನು ಸಾಮಾನ್ಯ ಸಭೆಯಲ್ಲಿ ಕೇಳಿದಾಗ ನನಗೆ ಈ ಹಿಂದೆ ಇದ್ದ ಪಿಡಿಒ ರಮುಚಾಮಗೊಂಡ ಅವರು ಚಾರ್ಜ್ ನೀಡುವಾಗ ಸರಿಯಾದ ದಾಖಲಾತಿ ನೀಡಿಲ್ಲ. ಈಗ ಸ್ವಲ್ಪ ತುರ್ತು ಕೆಲಸವಿರುವುದರಿಂದ ಸಭೆಗೆ ಎಲ್ಲ ದಾಖಲಾತಿಗಳನ್ನು ಮಂಡಿಸಲು ಸಾಧ್ಯವಿಲ್ಲ ಎಂದು ಆರೋಪಿಸಿದ್ದಾರೆ. ಈ 2 ಯೋಜನೆಗಳಲ್ಲಿ ಸರ್ಕಾರದ ಮಾರ್ಗದರ್ಶನ ಉಲ್ಲಂಘಿಸಿ ಹಣವನ್ನು ಅಕ್ರಮವಾಗಿ ಪಾವತಿ ಮಾಡಿ ಗ್ರಾಮ ಪಂಚಾಯಿತಿ ಹಾಲಿ ಪಿಡಿಒ ವಿಜಯ್ ಕುಮಾರ್ ಅವರು ಈ ಹಿಂದಿನ ಪಿಡಿಒ ರವಿ ಚಾಮಗೊಂಡ ಅವ್ಯವಹಾರದ ಬಗ್ಗೆ ತನಿಖೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದೆ. ಈ ಒಂದು ದಿನ ತನಿಖೆ ತಂಡದ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹಾಗೂ ರಂಗನಾಥ್ ಬಂದು ನಾಮಕಾವಸ್ಥೆ ತನಿಖೆ ನಡೆಸಿ ಹೋಗಿದ್ದಾರೆ. ಅವ್ಯವಹಾರ ಮಾಡಿರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಆದ್ದರಿಂದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಒಳಪಡಿಸಬೇಕು. ಅವ್ಯವಹಾರವನ್ನು ತನಿಖೆಗೆ ಈಗಲಾದರೂ ಮೇಲಧಿಕಾರಿಗಳು ಗ್ರಾಮ ಪಂಚಾಯಿತಿ ಅವ್ಯವಹಾರದ ಸಂಪೂರ್ಣ ತನಿಖೆ ನಡೆಸಿ ನ್ಯಾಯ ಕೊಡಿಸಲು ಒತ್ತಾಯಿಸಿದ್ದಾರೆ. ಈ ಥರ ನೋಡಿ, ಸ್ಥಳೀಯ ಯೋಜನಾ ಪ್ರದೇಶದ ಹೊರಗಡೆ ಭೂ ಪರಿವರ್ತಿತ ಜಮೀನುಗಳಲ್ಲಿ ಬಡಾವಣೆಗಾಗಿ ವಿನ್ಯಾಸ ಅನುಮೋದನೆ ಮಾಡಲು ಅನುಸರಿಸಬೇಕಾದ ವಿಧಾನ ಕಂಪ್ಲೀಟ್ ಈ ವಿಧಾನಗಳೆಲ್ಲ ನಿರ್ಲಕ್ಷ್ಯ ಮಾಡಿ ಯಾವುದೇ ಒಂದು ಸಭೆಯಲ್ಲಿ ಮಂಡಿಸಬೇಕು ಅಂದರೆ ಆ ಲೇಔಟ್ ಸಂಬಂಧಪಟ್ಟಂತೆ ಎಷ್ಟು ಸಕ್ಷಮ ಪ್ರಾಧಿಕಾರದಿಂದ ಎಸ್ಟಿಮೇಟ್ ಮಾಡಿಸ್ಬೇಕು. ಎಸ್ಟಿಮೇಟ್ ಮಾಡಿಸಿರೋದಕ್ಕೆ ಅವರು 1 ಕೋಟಿಗೆ ಎಸ್ಟಿಮೇಟ್ ಮಾಡಿಕೊಟ್ರೆ ಅವರೇ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಶುಲ್ಕ ಅಂತ 5%, ಸೇವಾ ಶುಲ್ಕ ಅಂತ 5% ಕಟ್ಸ್ಕೋಬೇಕು. ಇಷ್ಟು ಕಟ್ಸ್ಕೊತಾ ಇದ್ದೀನಿ ಅಂತ ಈ ರೆಜಲ್ಯೂಷನ್ನಲ್ಲಿ ಬರೀಬೇಕು. ಮತ್ತು ಪ್ಲಾನು ಸಂಬಂಧಪಟ್ಟಂತೆ ಕಂದಾಯ ಇಷ್ಟು ಆಗ್ತಾ ಇದೆ, ಅದ್ರ ಸಂಬಂಧಪಟ್ಟಂತೆ ನಮಗೆ ಮುಕ್ತವಾದ ದಾಖಲಾತಿಗಳನ್ನು ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ತೋರಿಸ್ಬೇಕು. ನಾನು ಕೇಳಿದ್ದೀನಿ, ಒಂದೂ ಕೊಟ್ಟಿಲ್ಲ. ಜೊತೆಗೆ 5 ಸೆಟ್ಟು ಪ್ಲಾನ್ ಅಪ್ರೂವಲ್ ಆಗಿರೋವನ್ನ 5 ಸೆಟ್ಟು ನೋಟ್ರೀಕೃತ ಕೊಟ್ಟಾದಮೇಲೆ ಮಾಡಬೇಕು. 60% ರಿಲೀಸ್ ಮಾಡಬೇಕು ಅಂತ ಐತೆ ಡೆವಲಪ್ಮೆಂಟ್ ಮಾಡ್ದೇನೆ. ಆದರೆ 60% ರಿಲೀಸ್ ಮಾಡೋವಾಗ ಇಂಥ ಕಡೆ ನಾವು ಇಷ್ಟು ದಿವಸದೊಳಗೆ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಮಾಡದೇ ಇದ್ದಲ್ಲಿ ಇನ್ನು ಉಳಿದ 40%ನ ನೀವು ಹರಾಜು ಮಾಡಿಕೊಂಡು ನೀವು ಡೆವಲಪ್ಮೆಂಟ್ ಮಾಡ್ಕೋಬೋದು ಅಂತ ಇದೆ. ಅದು ಯಾವುದೇ ರೀತಿಯಾದಂಥ ದಾಖಲಾತಿಗಳನ್ನ ಮತ್ತೆ ಕಂಪ್ಲೀಟು ಮುಚ್ಚಿಕೊಂಡು ಎಲ್ಲ ಅವ್ಯವಹಾರ ಎಸಗಿದ್ದಾರೆ. ಈ 4 ಲೇಔಟ್ಗಳನ್ನ ನಾವು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಆ ಹೈಕೋರ್ಟಲ್ಲಿ ಕೇಸ್ ಹಾಕಿರೋದನ್ನು ಧಿಕ್ಕರಿಸಿ ಖಾತೆ ತೆಕ್ಕೊಟ್ಟಿದ್ದಾರೆ. ಮತ್ತು ಶುಲ್ಕ ಎಷ್ಟು ಕಟ್ಸ್ಕೋಬೇಕು ಅನ್ನೋದನ್ನು ಸಮೇತ ಈ ರೆಜಲ್ಯೂಷನಲ್ಲಿ ಬರೆದಿಲ್ಲ, ಸದಸ್ಯರು ತಿಳಿಸಿಲ್ಲ. ಮುಕ್ತವಾಗಿ ಸಾಮಾನ್ಯ ಸಭೆಗಳಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ವಿಜಯ್ ಕುಮಾರ್ ಅವರು ಸದಸ್ಯರಿಗೆ ಹೇಳ್ತಾ ಇಲ್ಲ. ಕೆಲವು ಸದಸ್ಯರನ್ನ ನೋಡಿ, ಇವತ್ತೊಂದು ಸಾಮಾನ್ಯ ಸಭೆದೊಂದು ಇದು ಕಳಿಸಿದ್ದಾರೆ, ನಮ್ಮ ಹತ್ರ ಯಾವುದೇ ರೀತಿಯ ಚರ್ಚೆ ಮಾಡಿಲ್ಲ. ನಿಮ್ಮ ಊರುಗಳಲ್ಲಿ ಏನಾದರೂ ಸಮಸ್ಯೆ ಇದೆ, ಏನಾದರೂ ಸಬ್ಜೆಕ್ಟ್ ಹಾಕ್ಬೇಕಂತೇನಿಲ್ಲ, ಏಕ್ದಮ್ ಖಾಲಿದೊಂದು ನೋಟಿಸ್ ಹಿಂಗೆ ಕಳಿಸ್ಬಿಡ್ತಾನೆ. ಅದರಿಂದ ನಾವು 1ನೇ ತಾರೀಕು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ನಾನು ಪ್ರತಿಭಟನೆ ಮಾಡ್ತಾಯಿದ್ವಿ. ನಾವು ಮತ್ತು ಇನ್ನು ನಮ್ಮ ಸಾರ್ವಜನಿಕರು, ನಮ್ಮ ಇತರೆ ಸದಸ್ಯರು, ಕೆಲವು ಸದಸ್ಯರು ಕೆಲಸದ ಒತ್ತಡದಿಂದ ಬಂದಿಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಆಲ್ರೆಡಿ ನಾನು 2 ಸಾರಿ ಪ್ರತಿಭಟನೆ ಮಾಡಿದ್ದೆ, ಆದರೂ ಅವರು ಯಾವುದೇ ರೀತಿಯಾದಂಥ ಇದು ಮಾಡಿಲ್ಲ. ಅದಕ್ಕೋಸ್ಕರ ನಾವು ಈ CS ಅವ್ರ ಹತ್ರ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು ಏನಂದರೆ, ಕೂಡಲೇ ಈ ಪಂಚಾಯತಿ ಪ್ರಭಾರ ಅಧಿಕಾರಿಯಾಗಿರುವಂಥ ವಿಜಯ್ ಕುಮಾರ್ ಅವ್ರನ್ನ ಬದಲಾವಣೆ ಮಾಡಿ ಕೂಡಲೇ ಬೇರೆ ಪಂಚಾಯತಿಗೆ ವರ್ಗಾವಣೆ ಮಾಡ್ತಾರೋ ಇಲ್ಲ ಅಮಾನತು ಮಾಡ್ತಾರೋ ಮಾಡಿ ಇಲ್ಲಿ ಪಂಚಾಯತಿಯಲ್ಲಿ ನಡೆದಿರುವಂಥ ಅವ್ಯವಹಾರವನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಹಿಂದೆ ಇದ್ದಂಥ ಅಭಿವೃದ್ಧಿ ಅಧಿಕಾರಿ ರವಿ ಜಾಮಗೊಂಡು ಮತ್ತು ಈಗಿರುವ ವಿಜಯ್ ಕುಮಾರ್ ಇವರಿಬ್ಬರ ಅವಧಿಯಲ್ಲೂ 50 ಲಕ್ಷಕ್ಕೂ ಹೆಚ್ಚು ನಮ್ಮ ಪಂಚಾಯತಿಯಿಂದ ಹಣ ವಿವಿಧ ಅಂಗಡಿಗಳಿಗೆ ಕೊಟ್ಟಿದ್ದಾರೆ. ಮತ್ತು
ಯಾವುದೇ ರೀತಿಯ ಕಾಮಗಾರಿಗಳು ಇನ್ನೊಂದು ತೋರಿಸ್ದಲೇ ಎಲ್ಲ ರೀತಿಯಾದಂಥ ಅವ್ಯವಹಾರ ಮಾಡಿದ್ದಾರೆ. ಒಂದೊಂದು ಅಂಗಡಿಗೆ ಒಂದೊಂದು ದಿವಸನೇ 8 ಲಕ್ಷ 10 ಲಕ್ಷ ಕೊಟ್ಬಿಟ್ಟಿದ್ದಾರೆ. ಯಾವ ಮಾನದಂಡನೂ ಇಲ್ಲ. 10,000 ಮೇಲೆ ಮಾಡಬೇಕಂದ್ರೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕು. ಅಲ್ಲಿ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡ್ಕೋಬೇಕು. ಇಂತಿಂಥದಕ್ಕೆ ಇಷ್ಟು ಆಗ್ತಾಯಿದೆ, ಇಷ್ಟು ಬಿಡುಗಡೆ ಮಾಡ್ತೀವಂತ ಇದರಲ್ಲಿ ರೆಸೊಲ್ಯೂಷನ್ ಬುಕ್ಕಲ್ಲಿ ಸಂಪೂರ್ಣವಾಗಿ ತೆಗಿಬೇಕು. ಹಂಗಾಗ್ಬಿಟ್ಟು ಆ ಥರ ಆದಮೇಲೆ ಆ ದಾಖಲಾತಿಗಳನ್ನೆಲ್ಲ ನಾವು ಪರಿಶೀಲನೆ ಆದಮೇಲೆ ನಾವು ಓಕೆ ಅಂದಮೇಲೆ ಮಾಡಬೇಕು. ಯಾವುದೇ ರೀತಿಯಾದ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಇನ್ನೊಂದು ತಪ್ಪು ಮಾಡಿದ್ದಾರೆ ನಮ್ಮ ವಿಜಯ್ ಕುಮಾರ್ ಅವರು. ನೋಡಿ, 14 ಫೈನಾನ್ಸ್ ಅಂತ, ಈ 14 ಫೈನಾನ್ಸ್ ಎದ್ದು ಮುಗಿದ್ಬಿಟ್ಟು 1 ವರ್ಷ 2 ವರ್ಷ ಆಗಿಬಿಟ್ಟಿದೆ. ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಕೆಲವರು ಅಂತ ಹೇಳಿಬಿಟ್ಟು 15 ಫೈನಾನ್ಸ್ ಅಂತ ದಾಖಲಾತಿ ಮಾಡೋದು ಬಿಟ್ಬಿಟ್ಟು 14 ಫೈನಾನ್ಸಲ್ಲಿ ಹಾಕ್ಬಿಟ್ಟು 5 ಲಕ್ಷಕ್ಕೂ ಮೇಲೂ ಹಣ ಡ್ರಾ ಮಾಡಿದ್ದಾರೆ. ನೀವು ಎಲ್ಲಿ ಹೋದ್ರೂ ಇದು ಸಿಗೋದಿಲ್ಲ. ಎಷ್ಟು ಆನ್ಲೈನ್ ದಾಖಲಾತಿಗಳು ಹುಡುಕಿದ್ರೂ ಸಿಗೋದಿಲ್ಲ. ನಾನು ಆಮೇಲೆ ನಾವು ಕೆಲವ್ರನ್ನ ವಿಚಾರಿಸಿದಾಗ ಜಯಶ್ರೀ ಎಲೆಕ್ಟ್ರಿಕಲ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಎಲ್ಲ ತನಿಖೆ ಆದಮೇಲೆ 14 ಫೈನಾನ್ಸ್ ಅಂತ ದಾಖಲಾತಿ ಮಾಡಿ, ನೋಡಿ 14 ಫೈನಾನ್ಸ್ ಅಂತ ದಾಖಲಾತಿ ಮಾಡಿ ಜಯಶ್ರೀ ಅಂಗಡಿಗೆ ಯಾವುದೇ ರೀತಿ ಇದಿಲ್ಲ. ಏನಕ್ಕೆ ತಗೊಂಡಿದ್ದಾರೆ ಅಂತಿಲ್ಲ. ಇಷ್ಟು ಇದು ಮಾಡಬೇಕು ಅಂದರೆ ಟೆಂಡರ್ ಕರಿಬೇಕು. ಒಂದೇ ಅಂಗಡಿಗೆ ಏನಾದರೂ ಒಂದೇ ಸಾರಿ ಏನಾದರೂ ತರಬೇಕು ಅಂದರೆ ಟೆಂಡರ್ ಕರಿಬೇಕು. ಟೆಂಡರ್ ಇಲ್ಲ, ಏನೇನಿಲ್ಲ. KTTP ಆ್ಯಕ್ಟ್ ಅಂತ, ಕರ್ನಾಟಕ ಟ್ರಾನ್ಸ್ಪರೆಂಟಿ ಆ್ಯಕ್ಟು ಏನಿದೆ, ಪಾರದರ್ಶಕತೆವಾಗಿ ಮುಕ್ತವಾಗಿ ಇಡಬೇಕಾದಂಥ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟಿಲ್ಲ. ಮತ್ತು ನಮಗೆ ಎಷ್ಟು ಸಾರಿ ಮನವಿ ಮಾಡಿದ್ರು ಕೊಟ್ಟಿಲ್ಲ. ಅದರಿಂದ ಕೂಡಲೇ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತ ಪ್ರಭಾರವಾಗಿರುವಂಥ ವಿಜಯ್ ಕುಮಾರ್ನವನ್ನು ಅಮಾನತುಪಡಿಸಿ ನಮ್ಮ ಪಂಚಾಯತಿಯನ್ನು ಸಂಪೂರ್ಣವಾಗಿ ತನಿಖೆ ಮಾಡಿಸಿ ತಪ್ಪಿತಸ್ಥ ಅಧಿಕಾರಿಗಳಾದಂಥ ವಿಜಯ್ ಕುಮಾರು ಮತ್ತು ರವಿ ಜಾಮಗೊಂಡ್ ಇಬ್ಬರನ್ನ ಕೂಡಲೇ ಅಮಾನತು ಮಾಡಬೇಕು. ಅಮಾನತು ಮಾಡಲಿಲ್ಲ ಅಂದರೆ ನಾವು 1ನೇ ತಾರೀಕಿನಿಂದ ಅನಿರ್ದಿಷ್ಟ ಮುಷ್ಕರವನ್ನು ಪ್ರತಿಭಟನೆಯನ್ನು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ನಾನು ಹಮ್ಮಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ.